ನಮಸ್ಕಾರ ಎಲ್ಲರಿಗೂ. ಹಳ್ಳಿ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ತೋಟದಲ್ಲಿ ಕಳೆ ಕೀಳಲಿಕ್ಕೆ ಬಂದದ್ದು. ದನಗಳಿಗೆ ಹುಲ್ಲು ಸಹ ಆಗ್ತದೆ, ಹಾಗೆ ತೋಟದ ಕಳೆ ಸ್ವಲ್ಪ ಕ್ಲೀನ್ ಆಗ್ತದಲ್ವ, ಹಾಗೆ ಬಂದದ್ದು. ನೋಡಿ, ಕಳೆ ಕೊಯ್ತಾ ಇದ್ದಾರೆ ಹುಲ್ಲನ್ನು. ಫುಲ್ಲು ತೋಟ ತುಂಬ ಹುಲ್ಲು ಬೆಳೆದಿದೆ. ಈಗ ಮಿಷಿನಲ್ಲಿ ತೆಗೆದ್ರೆ ನೀರಿನ ಪಸೆ ನಿಲ್ಲುವುದಿಲ್ಲ ಭೂಮಿಯಲ್ಲಿ, ಹಾಗಾಗಿ ಮಿಷಿನಲ್ಲಿ ತೆಗೆಯುವಾಗಿಲ್ಲ. ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಬುಡಕ್ಕೆ ಬಂದ ಎಲ್ಲ ಹುಲ್ಲನ್ನು ಕೀಳಬೇಕು. ಸ್ವಲ್ಪ ಸ್ವಲ್ಪ ಹುಲ್ಲನ್ನು ಕೀಳಿದೆ ಮಿಷನ್ ತೆಗೆದ್ರೆ ವೇಸ್ಟ್ ಮತ್ತೆ ಹುಲ್ಲದೆಲ್ಲ. ತೋಟ ಎಲ್ಲ ಬರಡಾಗಿ ಕಾಣಿಸ್ತದೆ. ಈಗ ನೋಡಿ, ಹಸಿರು 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 ಕಾಣಿಸ್ತದೆ. ಆದರೆ ಕಳೆಯಿಂದ ನಾವು ಹಾಕಿದ ಗೊಬ್ಬರ ಎಲ್ಲ ಹಾಳಾಗ್ತದಲ್ಲ ನೋಡಿ. ಹಾಗೆ ಕಳೆ ತೆಗಿಬೇಕು. ನೋಡಿ, ಮಕ್ಕಳ ಎಂಟ್ರಿ ಆಗ್ತಾ ಉಂಟು ಅಲ್ಲಿ. ಬಂದದ್ದು ಬರುವುದು ಸ್ಟೈಲ್ ನೋಡಿ. ನಾವು ತೋಟಕ್ಕೆ ಬಂದದ್ದು ಗೊತ್ತಾದರೆ ಮತ್ತೆ ಮನೇಲಿ ನಿಲ್ಲುವುದಿಲ್ಲ. ನೋಡಿ ನೋಡಿ, ಲಕ್ಷಿತ್, ರಿಷಾ, ಯಶ್ವಿ, ಗಯನ್ ಈಗ ತೋಟಕ್ಕೆ ಬಂದದಲ್ಲ, ಅವ್ರ ಹೇಳಿ ಸ್ವಲ್ಪ ಕಳೆಯನ್ನು ಕೀಳಿ ಅಂದರೆ ನೋಡಿ, ಮಕ್ಕಳಿಗೆ ಇಂಟ್ರೆಸ್ಟ್ ನೋಡಿ. ಸ್ವಲ್ಪ ಹೊತ್ತು ಮಾಡ್ತಾರೆ, ಮತ್ತೆ ಅಲ್ಲಿ ನಿಲ್ಲುವುದಿಲ್ಲ. ಎಲ್ಲರೂ ಕೂತ್ಕೊಂಡಿದ್ದಾರೆ ಕೀಳಲಿಕ್ಕೆ. ನಾವಲ್ಲಿ ಕಳೆ ಕೀಳ್ತಾ ಇದ್ದೇವಲ್ಲ, ಹುಲ್ಲೆಲ್ಲ ಕೀಳ್ತಾ ಇದ್ದೇವಲ್ಲ, ಹಾಗೆ ಕೂತ್ಕೊಂಡು ಕೀಳಲಿಕ್ಕೆ ಶುರು ಮಾಡಿದರು. ಈಗ 1-2 ಆಗುವುದಷ್ಟೇ ಹೊತ್ತಿರ್ತಾರೆ. ಮತ್ತೆ ಪುನಃ ಬೇರೆ ಕೆಲಸ ಆಗಬೇಕು ಅವರಿಗೆ. ಅದೇ ಕೆಲಸ ಆಗಲಿಕ್ಕಿಲ್ಲ. ಮಕ್ಕಳಿಗೆ ಮನೆಯಲ್ಲಿ ಟಿವಿ ನೋಡ್ತಾರಲ್ಲ, ಹಾಗೆಲ್ಲ ಹೀಗೆಲ್ಲ ಕೆಲಸ ಮಾಡಿಸ್ಬೇಕು ಅವ್ರ ಹತ್ರ. ಟಿವಿ, ಮೊಬೈಲ್ ಆದಷ್ಟು ದೂರ ಇಡಬೇಕು. ರಜೆಯಲ್ಲಿ 2 ತಿಂಗಳು ಉಂಟಲ್ಲ, ಕೈಗೆ ಸಿಕ್ಕಿದ್ರೆ ಸಾಕು, ಮೊಬೈಲ್ ಬಿಡಲಿಕ್ಕಿಲ್ಲ ಅವರು. ಇಂಥ ಕೆಲಸ ಕೊಡಿ ಮಕ್ಕಳಿಗೆ. ಅವರಿಗೆ ಆಟ ಆಡದೆ ಆಗ್ತದೆ, ಆಟವಾಗ್ತದೆ, ಅವರ ಟೈಮ್ ಪಾಸ್ ಆಗ್ತದೆ. ನಮ್ಮ ತೋಟದ ಸ್ವಲ್ಪ ಹುಲ್ಲು ಸ್ವಲ್ಪ ಖಾಲಿ ಆಗ್ತದೆ ನೋಡಿ, ಹಾಗೆ ಮಾಡಿದರೆ. ಇಲ್ಲಿ ಅಕ್ಕ ಎಲ್ಲ ತೆಗಿತಾ ಇದ್ದಾರೆ. ಅಕ್ಕ ಮತ್ತು ನಾನು ಫಸ್ಟಿಗೆ ಬಂದದ್ದು. ಅದನ್ನು ನಾವು ಬಂದದ್ದು ಗೊತ್ತಾಗಿಸಿದ್ದು ಓಡಿ ಬಂದದ್ದು ಮಕ್ಕಳು ಮನೆಯಿಂದ ತೋಟಕ್ಕೆ. ತೋಟದಲ್ಲಿ ಸ್ಪ್ರಿಂಕ್ಲರ್ ನೀರೆಲ್ಲ ಇರ್ತದಲ್ಲ, ಆಡ್ಲಿಕ್ಕೆ ಆಗ್ತದೆ ಅಂತ ನೋಡಿ. ಇದು ಕೆಸುವಿನ ಎಲೆ, ಅದು ತುಂಬ ಕಿರಿಕಿರಿ ಮರ. ಒಂದು ಬೇರು ಹೋದರೆ ಸಾಕಾಗ್ತದೆ, ಇಡೀ ತೋಟದಲ್ಲಿ ಹರಡ್ತದೆ. ಎಷ್ಟು ಸಲ ಕಿತ್ತು ತೆಗೆದ್ರು, ಕಟ್ ಮಾಡಿದರೆ ಅದು ಮತ್ತೆ ಬೆಳೀತದಲ್ಲ, ಕಿತ್ತು ತೆಗೆದು ನಾವು ಕಿತ್ತು ತೆಗೆದು ಒಂದು ಬೇರಿದ್ರೆ ಸಾಕು, ಪುನಃ ಅಷ್ಟೇ ಬೆಳೀತದೆ. ವರ್ಷಕ್ಕೊಂದು 2-3 ಸಲ ಅದು ತೆಗಿತಾ ಇರಬೇಕು. ಈ ತೋಟನೆಲ್ಲ ಅದು ಹಾಳು ಮಾಡಿಬಿಡ್ತದೆ, ಅಷ್ಟು ಬೆಳೀತದೆ ಅದು. ನಾವು ಬೀಜ ಹಾಕಿ ಮಾಡಿದ್ರು ಸಹ ಅಷ್ಟು ಚೆಂದ ಆಗಲಿಕ್ಕಿಲ್ಲ. ತೋಟದಲ್ಲಿ ಎಷ್ಟು ಚೆಂದ ಆಗಿದೆ ನೋಡಿ, ಕಳೆ ಎಲ್ಲ. ಒಂದು ಬುಡದ್ದಾಯಿತು. ಇಲ್ಲಿ ಗಯನ್ ಕೇಳ್ತಾ ಇದ್ದಾನೆ. ಮಕ್ಕಳು ಸ್ವಲ್ಪ ಸ್ವಲ್ಪ ಮಾಡಿದರು, ನಮಗೆ ಸ್ವಲ್ಪ ಹೆಲ್ಪ್ ಆಗ್ತದಲ್ಲ ಅದರಲ್ಲಿ. ಲಕ್ಷಿತ್ ಭಾರಿ ಇಂಟ್ರೆಸ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದಾನೆ. ಹೀಗೆ ಬುಡದ್ದು ಸ್ವಲ್ಪ ಜಾಸ್ತಿ ಕಳೆ ಬೇಗ ಬೇಗ ಕಿತ್ತರೆ ಬುಡಕ್ಕೆ ಹಾಕಿ ನಾವು ಗೊಬ್ಬರ ಎಲ್ಲ ಸ್ವಲ್ಪ ಹಾಳಾಗುದಿಲ್ಲ. ಒಂಜಿ ಮುದ್ದೆಲ್ದ ದೆಸದಾನೆ ನನ್ನ ಪಿರೊಂಜಿ ಮುದ್ದೆಲ್ದ ದೆಫೆರಪು ಒಂದುಲ್ಲ ಎನ್ನಾಲಿತ್ತೆ ಒಂಜಾಲಿತ್ತೆ ಕುಡಂಜೆ ಪೋಂದುಲ್ಲ. ಎನ್ನ ಒಂಜಿ ಕಂಗದ ಮುದೆಲ್ಲ ಸೋಪು ದೆತ್ತಾನೆ ನಾನು ಕುಡಂಜೆ ಪೋಟ ನೋಡಿ. ಇಷ್ಟ ಆಯ್ತು. ಈಗ 2ನೇ ದಿವಸ ಸ್ಟಾರ್ಟ್ ಆಗಿದೆ ಕೆಲಸ. ದಿನಕ್ಕೆ 2-2 ಇದ್ರ ಬುಡದ್ದೆಲ್ಲ ತೆಗೆದ್ರೆ ನಮ್ಮ ತೋಟ ಕ್ಲೀನ್ ಆಗ್ತದೆ ಮಕ್ಕಳ ಹತ್ರ ಅಲ್ಲ. ಇನ್ನು ಹೀಗೆ ಮಾಡಿಸಿದ್ರೆ ಒಳ್ಳೇದಾ ಅಂತ ಕೆಲಸ. ಅವರಿಗೆ ಆ್ಯಕ್ಟಿವಿಟಿ ಆಗ್ತದೆ, ಕೆಲಸವಾಗ್ತದೆ, ನಮ್ಮ ಕೆಲಸವೂ ಆಗ್ತದೆ ನೋಡಿ. ಆ ಕೆಸುವಿನ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ ಅಂತೆ. ಅವನಿಗೆ ಸಹ ಎಳಿಲಿಕ್ಕೆ ಆಗ್ತಿಲ್ಲ ಅದು ಲಕ್ಷಣ, ಅಷ್ಟು ಬೇರು ಗಟ್ಟಿಯಾಗಿದೆ ಅದರದ್ದು. ಈಗ ಯಾವುದು ಬೇಕಾ ಅಂತ ಅವನಿಗೆ ಎಳಿಲಿಕ್ಕೆ ಒಂದು ಜನ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ನೋಡಿ, ಎಲ್ಲ ಒಂದೊಂದೇ ತೆಗಿತಿದ್ದಾರೆ. ಎಷ್ಟು ದೊಡ್ಡದಾಗಿದೆ ಅಲ್ವಾ. ಒಂದೇ ಕಿತ್ತ ಹಾಕ್ತಾ ಇದ್ದಾರೆ. ಪುನಃ ಸ್ಟಾರ್ಟ್ ಆಯ್ತು ಎಳಲಿಕ್ಕೆ. ಎಲ್ಲಿಗೆ ಓಡ್ತಾ ಇದ್ದಾನಪ್ಪ, ಓಡ್ತಾ ಇದ್ದಾನ. ಮಕ್ಕಳಿಗೆ ಹೀಗೆ ಬಿಟ್ಟರೆ ಉಂಟಲ್ಲ, ನಮ್ಮ ಮನೇಲಿ ಕುತ್ಕೊಳ್ಳಿಕ್ಕೆ ಬಿಡಲೇಬಾರ್ದು ರಜೆಯಲ್ಲಿ. ಹೀಗೆ ನಾವು ತೋಟಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕು. ಈಗ ಕೆಲಸವಾಗ್ತದೆ ಅವರಿಗೆ, ಸ್ವಲ್ಪ ಕೆಲಸವಾಗ್ತದೆ. ಇಬ್ರು ಹಾಂ ಸ್ಟಾರ್ಟ್ ಆಯ್ತಾ? ಹೇಳಿದೆ ಈಚೆ ಇವಳು ಬಂದು ಇವಳು ಬರೋಗೆ ಇವ್ರು ಬಿದ್ದಾಗಿದೆ ಕೆಸ ಕೈಯಲ್ಲಿ, ಅವ್ರ ಕೆಳಗೆ. ಇಷ್ಟ ಆಯ್ತು. ಅಕ್ಕನ ಒಂದು ಕಟ್ಟ ಹುಲ್ಲು ಸಹ ಆಯಿತು ನಮ್ಮ ಗೌರಿಗೆ ಹಾಕ್ಲಿಕ್ಕೆ. ಹಗ್ಗ ಸಹ ನಮ್ಮ ತೋಟದಲ್ಲಿ. ಅದನ್ನು ಹಗ್ಗೆಯನ್ನು ನಾವು ಅಂಗಡಿಯಿಂದ ಹಣ ಕೊಟ್ಟು ತರಬೇಕಂತ ಇಲ್ಲ. ಸೋಗೆಯಿಂದ ಹಗ್ಗ ಎಳೆಯುವುದು, ಕಟ್ಟುದು.
ಒಂದು ಕಟ್ಟ ಹುಲ್ಲು ರೆಡಿ. ಸ್ವಲ್ಪ ಮಕ್ಕಳು ಬೇಕಿತ್ತಲ್ಲ ಹಾಗೆ ಬೇಗ ಆಯಿತು ಹುಲ್ಲು. ಆಯ್ತು, ಅಕ್ಕ ಹೊರಟದ್ದು ಮನೆಗೆ. ಸ್ವಲ್ಪ ಕಳೆ ಕೀಳುವ, ಸಂಜೆ ಆಗ್ತಾ ಉಂಟು. ಸ್ವಲ್ಪ ಕಿತ್ತರೆ ಇಡೀ ತೋಟ ಅವರೆಲ್ಲ ಕೇಳ್ತಿದಾರಲ್ಲ ಅದು ನೋಡಿ, ಇವಳು ಕೇಳಲಿಕ್ಕೆ ಅನ್ನೋದು. ಇವಳು ಒಂದೊಂದಲ್ಲ ಇದ್ದ ಕೆಸವನ್ನೆಲ್ಲ ಹಿಡ್ಕೊಂಡಿದ್ದಾಳೆ, ಆಗ್ಲಿಕ್ಕೆ ಉಂಟಾ ನೋಡಿ. ಹೋಗಿ ಆಯ್ತು ಆಯ್ತು, ಕಳೆ ಕಿತ್ತಾಯ್ತು. ಇವರ ತೋಟಕ್ಕೆ ಬರೋದೇ ಇದಕ್ಕೆ ಮಾರೆ, ನೀರೆಲ್ಲ ಆಡ್ಲಿಕ್ಕೆ. ನೋಡಿ ನೋಡಿ ಖುಷಿ ಆಗ್ತದೆ ಹಾರಾಡ್ಲಿಕ್ಕೆ ನೋಡಿ ಅಂತೆ. ಸ್ಪ್ರಿಂಕ್ಲರ್ ತುಂಡು ಮಾಡದಿದ್ರೆ ಸಾಕು. ನಾವು ತೋಟದಲ್ಲಿ ಇದ್ರೆ ಮಾತ್ರ ಅವ್ರನ್ನ ಬಿಡುದು, ತೋಟದಲ್ಲಿ ಇಲ್ಲದಿದ್ರೆ ಅವ್ರನ್ನ ತೋಟ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಲ್ಲಿ ಹಾರಿ ಆಚೆ ಈಚೆ ಹಾರಿ ಎಲ್ಲ ತುಂಡು ಮಾಡ್ಲಿಕ್ಕೆ ಉಂಟು ಪೈಪನ್ನೆಲ್ಲ. ನೋಡಿ ಒದ್ದೆ ಆಗಿದೆ, ಪೈಪ್ ಒಂದು ತುಂಡು ಆಯ್ತಾ ಅಂತ ನೋಡಿ. ಹಾರಿ ಆಯ್ತು ತುಂಡು ಮಾಡಿ ನೀರು ಆಯ್ತಲ್ಲ. ಮಕ್ಕಳ ಕೆಲಸ ನೋಡಿ. ಇನ್ನೆಲ್ಲ ಈಗ ತಣ್ಣೀರೆಲ್ಲ ಸ್ನಾನ ಮಾಡಿದ್ದಲ್ಲ ಅವರು, ಈಗ ಮನೆಗೆ ಹೋಗಿ ಬಿಸಿ ಬಿಸಿ ನೀರು ತಲೆ ಸ್ನಾನ ಮಾಡಿಸ್ಬೇಕು ಕೂಡಲೇ. ಇಲ್ಲದಿದ್ರೆ ಶೀತ ಜ್ವರ ಯಾರಿಗೆ ಮತ್ತೆ ಕಿರಿಕಿರಿ. ಅದಕ್ಕೆ ಆಟ ಆಡ್ಲಿಕ್ಕೆ ಬಿಟ್ಟರೆ ಪುನಃ ಕರ್ಕೊಂಡು ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದು. ಹೊರಟ್ರು ಅಲ್ಲಿಂದ ಆಯಿತು. ಎಲ್ಲ ಒದ್ದೆ ಆಗಿದೆ ನೋಡಿ. ಬೇಸಿಗೆಗೆ ನಮಗೂ ಸಹ ನೀರಲ್ಲಿ ಆಡು ಅಂತ ಆಗ್ತದೆ, ಅಷ್ಟು ಬೇಸಿಗೆ. ಅಪ್ಪ ಎಂಥ ಶೆಕೆ ಮಾರ್ರೆ. ಹೊರಟ್ರು ಮನೆಗೆ ಹೋಗೋ ಸುಮ್ಮನೆ ಹೋಗ್ತಾರ ನೋಡಿ. ಎಂಥದ್ರೂ ಒಂದು ಆಗಬೇಕು ಅವನಿಗೆ. ಅಲ್ಲಿ ಅಕ್ಷತೆ ಭಾರಿ ಇಂಟ್ರೆಸ್ಟ್ ನೋಡಿ ಅಂತೆ. ನಡ್ಕೊಂಡು ಹೋಗೋದಿಲ್ಲ ಮಕ್ಕಳು, ಹಾರ್ಕೊಂಡೇ ಹೋಗ್ಬೇಕು ಅವರಿಗೆ. ಆಯ್ತಾ, ಕೆರೆ ಉಂಟು ತೋಟದಲ್ಲಿ. ಅದಕ್ಕೆ ನಾವು ಮಕ್ಕಳನ್ನು ಊಟಕ್ಕೆ ಬಿಡುವುದಿಲ್ಲ, ನಾವು ಇರುವಾಗ ಮಾತ್ರ ಕರ್ಕೊಂಡು ಹೋಗೋದು. ಇವರು ಆಚೆ ಈಚೆ ಹಾರಿ ಹಾರಿ ಕೆರೆ ಎಲ್ಲ ಉಂಟು ಮಾರ್ರೆ, ನಮಗಿಂತ ಮಂಡೆ ಬಿಸಿ ಆಗ್ತದೆ. ಅವಳೊಂದು ಬಾಳೆಗೊನೆ ಬಿದ್ದಿದೆ, ಅದು ನೋಡಿ ಎಳೆಯುವುದು ನೋಡಿ. ನೋಡಿ ಇದನ್ನೆಲ್ಲ ಬಿಡ್ಲಿಕ್ಕಿಲ್ಲ ಯಾವುದನ್ನು. ನೋಡಿ ನೋಡಿ ಎಳೆಯುವ ಬೆಟ್ಟು ನೋಡಿ ಅಂತೆ. ಆಯಿತು ಆಯಿತು, ಕೊಯ್ದಾಯಿತು. ಅದರಲ್ಲಿ ರಸ ಬರ್ತದಲ್ಲ, ಅದು ಗೊತ್ತುಂಟು ಅವರಿಗೆ ನೋಡಿ. ಮಕ್ಕಳಿಗೆ ಇಂಥದನ್ನೆಲ್ಲ ಕೊಡಬೇಕು, ನಮ್ಮ ಹಳ್ಳಿಯ ತಿನಿಸುಗಳಿದೆಲ್ಲ. ನಾವೆಲ್ಲ ಚಿಕ್ಕವರಿರುವಾಗ ಸಂಜೆ ಹೊತ್ತಿಗೆ ತೋಟಕ್ಕೆ ಹೋಗೋದು, ಇದನ್ನೇ ತಿಂತದ್ದು. ಅದನ್ನೆಲ್ಲ ಮಕ್ಕಳಿಗೆ ನೋಡಿ, ಅದು ಕೊಡು ಅಂದರೆ ಕೊಡುವುದಿಲ್ಲ ನೋಡಿ, ಅದನ್ನು ಇಟ್ಕೊಂಡು ಹೋಗ್ತೇನೆ ಅಂತ. ಹೇಗೆ ಆಂಜನೇಯನ ಬಾಲ ಥರ ಕಾಣಿಸ್ತಾ ಉಂಟು ರಕ್ಷಿತ ಹೋಗುವಾಗ. ಆಯಿತು, ಇಲ್ಲಿ ಅಕ್ಕನ ಮಳೆಗಾಲಕ್ಕೆಲ್ಲ ತಯಾರಿ ಆಗ್ತಾ ಉಂಟು. ಬಿಸಿನೀರು ಕಾಯಿಸ್ಲಿಕ್ಕೆ ಮಳೆಗಾಲದಲ್ಲಿ. ಇದನ್ನೆಲ್ಲ ಕಟ್ ಮಾಡಿ ಸೋಗೆನೆಲ್ಲ ಒಣಗಿಸಿ ಕಟ್ ಮಾಡಿ ಒಂದೊಂದು ಕಟ್ಟೆ ಮಾಡಿ ಇಡುದು ಅಟ್ಟದಲ್ಲಿ. ಒಂದೊಂದು ಕಟ್ಟ ಒಂದೊಂದು ಸಲ ಬೆಂಕಿ ಪಕ್ಕ ಹಿಡಿದು, ಮಳೆಗಾಲದಲ್ಲೆಲ್ಲ ಒಳ್ಳೆ ಚಂಡಿ ಆಗಿರ್ತದಲ್ಲ, ಆವಾಗ ಬೆಂಕಿ ಹಿಡಿಯೋದು ಕಷ್ಟ ಸೌದೆಗೆಲ್ಲ. ಇದನ್ನೆಲ್ಲ ಎಡೆಯಲ್ಲಿ ಇಟ್ಟರೆ ತುಂಬ ಬೇಗ ಬೆಂಕಿ ಹಿಡಿತದೆ, ನೀರು ಕಾಯ್ತದೆ. ನಮ್ಮ ಈ ಕರಾವಳಿ ಸೈಡಲ್ಲೆಲ್ಲ ಮಳೆಗಾಲದಲ್ಲಿ ಎಷ್ಟು ಬೆಂಕಿ ಮಾಡಿದ್ರು ನೀರು ಕಾಯೋದಿಲ್ಲ. ಇಂಥದನ್ನೆಲ್ಲ ಈಗ ತಯಾರಿ ಮಾಡಿ ಇಟ್ಟರೆ ನಮಗೆ ಮಳೆಗಾಲದಲ್ಲಿ ಸ್ವಲ್ಪ ಸುಲಭ ಆಗ್ತದೆ. ಆಯಿತು, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.